ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದ 5 ಜಿಲ್ಲೆಗಳಲ್ಲಿ ಮಳೆ ಕೈಕೊಟ್ಟಿದೆ. ಹೀಗಾಗಿ ಎದೆಯುದ್ದ ಬೆಳೆದು ನಿಂತ ಪೈರು ಈಗ ಒಣಗಲು ಆರಂಭಿಸಿದೆ. ದಾವಣಗೆರೆ ಜಿಲ್ಲೆಯ ರೈತರ ನಿರೀಕ್ಷೆ ಹುಸಿಯಾಗಿದೆ. ಅಂದಾಜಿನ ಪ್ರಕಾರ ಸುಮಾರು 500 ಕೋಟಿ ರೂಪಾಯಿಯ ಬೆಳೆ ನಾಶವಾಗ್ತಾ ಇದೆ. ಒಣಗಿದ ಮೆಕ್ಕೆಜೋಳ, ನೆಲದಲ್ಲೇ ಬತ್ತಿ ಹೋಗುತ್ತಿರುವ ಶೇಂಗಾ, ಕಿತ್ತು ಎಸೆದ ಈರುಳ್ಳಿ ಬೆಳೆ, ಇದು ದಾವಣಗೆರೆ ಜಿಲ್ಲೆಯ 4 ತಾಲೂಕುಗಳ ದುಸ್ಥಿತಿ. ಕಳೆದ 20 ದಿನಗಳಿಂದ ಮಳೆ ಕೈಕೊಟ್ಟಿದೆ. ಹೀಗಾಗಿ ಎದೆಯುದ್ದ ಬೆಳೆದು ನಿಂತಿದ್ದ ಬೆಳೆಗಳೆಲ್ಲ ಒಣಗಿ ಹೋಗುತ್ತಿವೆ. ಮೆಕ್ಕೆಜೋಳ, ಹತ್ತಿ, ಶೇಂಗಾ, ಈರುಳ್ಳಿ, ಸೂರ್ಯಕಾಂತಿ, ರಾಗಿ ಸೇರಿದಂತೆ 13 ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ. ಅಂದಾಜಿನ ಪ್ರಕಾರ ಸುಮಾರು 500 ಕೋಟಿಗೂ ಅಧಿಕ ಹಾನಿ ಸಂಭವಿಸುವ ಸಾಧ್ಯತೆ ಇದೆ. ಮಳೆಯಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಹತ್ತಿ ಈಗೆಲ್ಲ ಹೂವು ಶೇಂಗಾ ಕೂಡ ಹೂ ಬಿಟ್ಟಿದೆ. ನೆಕ್ಸ್ಟ್ ಈಗ ಅದು ಊಡ ಈಗ ಶೇಂಗಾ ಆಗೋ ಟೈಮಲ್ಲಿ ಮಳೆ ಒಳ ಕೈ ಕೊಟ್ಟಿದೆ. ಈಗ ನಾವು ತುಂಬಾ ಸಾಲ ಮಾಡಿದ್ದೀವಿ. ಅದು ಯಾವ ರೀತಿ ನಾವು ಅದನ್ನು ಮಾಡ್ಕೋಬೇಕಂತೇಳಿ ನಮಗೆ ತುಂಬ. ಬಿತ್ತನೆ ಆರಂಭದಲ್ಲಿ ಭರ್ಜರಿಯಾಗಿ ಮಳೆ ಬಂತು. ಆದರೆ ಈಗ ಕಾಳು ಕಟ್ಟುವ ಸಮಯದಲ್ಲಿ ವರುಣ ಕೈಕೊಟ್ಟಿದ್ದಾನೆ. ಇದರಿಂದ ಬೆಳೆ ಒಣಗಿ ಹೋಗುತ್ತಿವೆ. ಜಗಳೂರು, ಹರಪನಹಳ್ಳಿ, ಹೊನ್ನಾಳಿ ಹಾಗೂ ಚನ್ನಗಿರಿ ತಾಲೂಕಿನ ರೈತರು ಆತಂಕದಲ್ಲಿದ್ದಾರೆ. ಆದರೆ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಮೆಕ್ಕೆಜೋಳನು ಏನು ಪೂರ ಸೂಲಂಗಿ ಹೊಡೆದು ಎಲ್ಲ ಇದಾಗಿಬಿಡ್ದೆ ಸರ್, ಒಣಗೋಗ್ಬಿಡ್ದೆ. ಪೂರ ಒಣಗೋಗಿ ಪೂರ ನಾಶನೇ ಸರ್. ಆದರೆ ಮತ್ತೆ 1 ರೂಪಾಯಿದ್ದು ಏನು ಆಗೋದಿಲ್ಲ. ಅದು ಎಷ್ಟು ಮಳೆ, ಕೆರೆ ಕುಂಟೆ ಮಳೆ ಬಂದ್ರೇನು ಅದು ಆಗೋದಿಲ್ಲ ಸರ್ ಮೆಕ್ಕೆಜೋಳ. ಹಂಗಾಗ್ಬಿಟ್ಟು ಸೂಲಂಗಿ ಒಳ್ಳೆ ಅದಕ್ಕೆ ಬಂದ ಟೈಮ್ನಾಗ ಮಳೆ ಪೂರ ಕೈ ಕೊಟ್ಬಿಟ್ಟದೆ. ಸಾವಿರಾರು ರೂಪಾಯಿ ಸಾಲ ಮಾಡಿ ಬಿತ್ತನೆ ಮಾಡಿದ್ದ ರೈತರ ಸ್ಥಿತಿ ಚಿಂತಾಜನಕವಾಗಿದೆ. ಮೈ ಮೇಲೆ ಸಾಲದ ಹೊರೆ ಬಿದ್ದು ರೈತರು ಆತ್ಮಹತ್ಯೆ ಹಾದಿ ಹಿಡಿಯುವ ಮುನ್ನ ಸರ್ಕಾರ ರೈತರಿಗೆ ಬೆಳೆಹಾನಿ ಪರಿಹಾರವನ್ನಾದರೂ ಘೋಷಿಸಬೇಕು. ರಾಜಪ್ಪ ಸುತ್ತೂರ್, ಸುವರ್ಣ ನ್ಯೂಸ್ 24/7, ದಾವಣಗೆರೆ. ಇನ್ನು ಮೈಸೂರಿನ ದಸರಾದ ಚಿನ್ನದ ಅಂಬಾರಿ ಹಾಗೂ ಅಂಬಾರಿ ಹೊರುವ ಆನೆಗಳಿಗೆ ಈಗ ಇನ್ಶೂರೆನ್ಸ್ ಭಾಗ್ಯ ದೊರೆತಿದೆ. ಅಂಬಾರಿ ಹೊರುವ ಬಲರಾಮ ಸೇರಿದಂತೆ ಇಡೀ ಗಜಪಡೆಗೆ ವಿಮೆ ಮಾಡಿಸಲಾಗಿದೆ. ಕಾವಾಡಿಗಳಿಗೂ ವಿಮೆಯ ಭಾಗ್ಯ ಸಿಕ್ಕಿದೆ. ಆನೆಗಳಿಗೂ ಇನ್ಶೂರೆನ್ಸ್ ಬಂದಿದೆ. ಹೌದು, ಮೈಸೂರಿನ ಐತಿಹಾಸಿಕ ದಸರಾದ ಚಿನ್ನದ ಅಂಬಾರಿ ಹೊರೋ ಬಲರಾಮ ನೇತೃತ್ವದ 14 ಆನೆಗಳಿಗೆ ವಿಮೆ ಸಿಗ್ತಾ ಇದೆ. ಆನೆಗಳ ಹಿತದೃಷ್ಟಿ, ಸಾರ್ವಜನಿಕರ ಆಸ್ತಿಪಾಸ್ತಿ ನಷ್ಟ, ಕಾವಾಡಿ ಹಾಗೂ ಮಾವುತರು, ಸಾರ್ವಜನಿಕ ಪ್ರಾಣಹಾನಿ ಇವೇ ಮೊದಲಾದ ಅಂಶಗಳನ್ನ ಕೇಂದ್ರೀಕರಿಸಿ ಆನೆಗಳಿಗೆ ವಿಮೆ ಮಾಡಿಸಲಾಗಿದೆ. ಯಾವ ಯಾವ ಆನೆಗಳಿಗೆ ಎಷ್ಟೆಷ್ಟು ವಿಮೆ ಅನ್ನೋದನ್ನ ನೋಡೋದಾದ್ರೆ, ಇದರಲ್ಲಿ ಬಲರಾಮನಿಗೆ 5 ಲಕ್ಷ, ಉಳಿದಂತೆ ಸರಳ, ಮೇರಿ, ಅರ್ಜುನನಿಗೆ 4 ಲಕ್ಷ ರೂಪಾಯಿ ವಿಮೆ ಮಾಡಿಸಲಾಗಿದೆ. ಇನ್ನುಳಿದ ಆನೆಗಳಿಗೆ ತಲಾ 3 ಲಕ್ಷ ರೂಪಾಯಿ ವಿಮೆ ಮಾಡಿಸಲಾಗಿದೆ. ಅಲ್ಲದೆ ಕಾವಾಡಿಗಳಿಗೂ ಕೂಡ 1 ಲಕ್ಷ ರೂಪಾಯಿ ವಿಮೆ ಮಾಡಿಸಲಾಗಿದೆ. ಇದಕ್ಕಾಗಿ ಯುನೈಟೆಡ್ ಪ್ರೀಮಿಯಂ ಇನ್ಶೂರೆನ್ಸ್ ಲಿಮಿಟೆಡ್ ಕಂಪನಿಗೆ 70,000 ರೂಪಾಯಿ ಪ್ರೀಮಿಯಂ ಹಣ ಹೂಡಲಾಗಿದೆ. ಈ ಒಟ್ಟು ಎಲ್ಲ 14 ಆನೆಗಳಿಗೆ ಈಗಾಗಲೇ ವಿಮೆಯನ್ನ ಮಾಡಿಸಲಾಗಿದೆ. ಅಂದರೆ ಆನೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳಾದರೆ ಮತ್ತು ಆನೆಗಳಿಂದ ಯಾರಿಗಾರು ತೊಂದರೆ ಆದರೆ ಅಂತಹ ಸಂದರ್ಭದಲ್ಲಿ ವಿಮೆಯನ್ನು ಕ್ಲೈಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ಜೊತೆಗೆ ಆನೆಗಳ ಜೊತೆ ಬಂದಿರುವಂತಹ ಮಾವುತರು, ಕಾವಾಡಿಗಳು ಅವ್ರಗಳಿಗೂ ಸಹ ಈಗಾಗಲೇ ವಿಮೆಯನ್ನು ಮಾಡಿಸಲಾಗಿದೆ. ಇದಲ್ಲದೆ ನಾಡ ಅಧಿದೇವತೆಯನ್ನ ಹೊರುವ ಚಿನ್ನದ ಅಂಬಾರಿಗೂ ಕೂಡ ಸುಮಾರು 7.5 ಕೋಟಿ ರೂಪಾಯಿ ವಿಮೆ ಯೋಗ ಕೂಡಿ ಬಂದಿದೆ. ಸುಮಾರು 750 ಕೆಜಿ ತೂಕದ ಚಿನ್ನದ ಅಂಬಾರಿಗೆ 3 ದಿನಗಳ ಮಟ್ಟಿಗೆ ಇನ್ಶೂರೆನ್ಸ್ ಮಾಡಿಸಲಾಗಿದೆ. ಇದಕ್ಕಾಗಿ 50,000 ಪ್ರೀಮಿಯಂ ಹಣವನ್ನ ಹೂಡಿಕೆ ಮಾಡಲಾಗಿದೆ. ಸುಮಾರು 7ರಿಂದ 7.5 ಕೋಟಿ ರೂಪಾಯಿನಷ್ಟು ಬೆಲೆ ಬಾಳುವಂತಹ ಒಂದು 750 ಕೆಜಿ ತೂಕದ ಅಂಬಾರಿ ಅದು. ಸೊ ಅದಕ್ಕೂ ಸಹ ವಿಮೆಯನ್ನು ಮಾಡಿಸಲಾಗುತ್ತೆ. 3 ದಿವಸಗಳ ಅವಧಿ ಮಟ್ಟಿಗೆ ವಿಮೆಯನ್ನು ಮಾಡಿಸಲಾಗುತ್ತೆ. ಅದನ್ನು ಸದ್ಯದಲ್ಲೇ ವಿಮೆಯನ್ನು ಮಾಡಿಸಿ ಅದನ್ನು ಅರಮನೆಯ ವಂಶಸ್ಥರಿಗೆ ಅದನ್ನು ಕೊಟ್ಟು ಆ ಅಂಬಾರಿಯನ್ನು ಪಡ್ಕೊಂಡು ಮೆರವಣಿಗೆಯಲ್ಲಿ ಅದನ್ನು ನಾವು ತಗೊಂಡು ಹೋಗ್ತೀವಿ.
ಒಟ್ಟಾರೆ ವಿಶ್ವವಿಖ್ಯಾತ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡಿಯನ್ನ ಹೊರುವ ಚಿನ್ನದ ಅಂಬಾರಿ ಹಾಗೂ ಅಂಬಾರಿ ಹೊರುವ ಆನೆಗಳಿಗೆ ವಿಮೆ ಮಾಡಿಸಿರುವುದು ಭದ್ರತೆಯ ದೃಷ್ಟಿಯಿಂದ ಹಾಗೂ ಎಲ್ಲರ ಹಿತದಿಂದ ಒಳ್ಳೆಯದೇ. ಅದೇನೇ ಆಗ್ಲಿ, ಅಂಬಾರಿ ಹೊರೋ ಆನೆ ಹಾಗೂ ಅಂಬಾರಿಗೆ ವಿಮೆ ಮಾಡಿಸಿರುವುದು ಜನರ ಮನ್ನಣೆಗೆ ಪಾತ್ರವಾಗಿದೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು.